ನನ್ನ ಭಾರತ ಎಂದರೆ ಒಂದು ನಕ್ಷೆಯಲ್ಲ, ನನ್ನ ಭಾರತ ಎಂದರೆ ಹಿಮಾಲಯದಿಂದ ಕನ್ಯಾಕುಮಾರಿವರೆಗೆ ಹರಡಿರುವ ಒಂದು ಭಾವನೆ. ಕನ್ನಡದಿಂದ ಹಿಂದಿಯವರೆಗೆ, ತಮಿಳಿನಿಂದ ಬಂಗಾಳಿಯವರೆಗೆ, ಮಲಯಾಳಂನಿಂದ ಮರಾಠಿಯವರೆಗೆ ಭಾಷೆಗಳು ಬೇರೆ, ಸಂಸ್ಕೃತಿಗಳು ಬೇರೆ, ಆಹಾರ ಬೇರೆ, ಉಡುಗೆ ಬೇರೆ, ತೊಡುಗೆ ಬೇರೆ, ಆದರೆ ದೇಶ ಒಂದೇ, ಧ್ವಜ ಒಂದೇ, ಭಾವನೆ ಒಂದೇ, ಭಾರತ ಒಂದೇ. ಸ್ನೇಹಿತರೆ, ಈ ಆಗಸ್ಟ್ 15ರಂದು ನಾವು ಧ್ವಜಕ್ಕೆ ಸೆಲ್ಯೂಟ್ ಮಾಡೋಣ. ಅದ್ರ ಜೊತೆ ನಮ್ಮ ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿದ ಪ್ರತಿಯೊಬ್ಬ ಮಹಾನ್ ವ್ಯಕ್ತಿಯನ್ನು ನೆನಪಿಸಿಕೊಳ್ಳೋಣ. ಅವರ ತ್ಯಾಗವನ್ನು ಗೌರವಿಸೋಣ. ನಮ್ಮ ದೇಶವನ್ನು ಮತ್ತಷ್ಟು ಬಲಿಷ್ಠವಾಗಿಸುವ ಸಂಕಲ್ಪ ಮಾಡೋಣ. ಸ್ವಾತಂತ್ರ್ಯವನ್ನು ಪಡೆಯಲು ಒಂದು ಪೀಳಿಗೆ ಹೋರಾಡಿತ್ತು, ಆದರೆ ಸ್ವಾತಂತ್ರ್ಯವನ್ನು ಕಾಪಾಡಲು ಪ್ರತಿಯೊಂದು ಪೀಳಿಗೆಯೂ ಕೂಡ ಹೋರಾಡಲೇಬೇಕು. ನಾವು ನಮ್ಮ ದೇಶವನ್ನು ಪ್ರೀತಿಸೋಣ, ನಮ್ಮ ದೇಶದ ಏಕತೆಯನ್ನು ಕಾಪಾಡೋಣ, ನಮ್ಮ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ಮಾಡೋಣ ಮತ್ತು ಹೆಮ್ಮೆಯಿಂದ ಹೇಳೋಣ, ನಾನು ಭಾರತೀಯ, ಇದು ನನ್ನ ದೇಶ, ಇದು ನನ್ನ ಭಾರತ. ಒಂದೇ ಮಾತರಂ. ಜೈ ಹಿಂದ್.